ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 3. ಅಭೀಕ್ಷಣ ಜ್ಞಾನೋಪಯೋಗ ಭಾವನೆ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 14 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅಭೀಕ್ಷಣ ಜ್ಞಾನೋಪಯೋಗ ಭಾವನೆಯ 3ನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ. 2 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ. ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಅದನ್ನು ಕೇಳ್ತಿರಿಂದ ಏನು ಗೊತ್ತಾಗೋದಿಲ್ಲ. ಈಗ ನೇರವಾಗಿ ವಿಷಯ ಪ್ರಾರಂಭ. ನಿನ್ನೆ ನೀವು ಹೋಗಬೇಕಿದ್ರೆ ಏನು ನಡೀತಿತ್ತು ಅಂದರೆ ಸಿದ್ಧಾಂತ ಶಾಸ್ತ್ರದ ಸ್ವಾಧ್ಯಾಯವನ್ನು ದ್ರವ್ಯ, ಕ್ಷೇತ್ರ, ಕಾಲ ಇದರ ಬಗ್ಗೆ ನಡೀತಾ ಇತ್ತು. ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಅಂಥೇಳಿ ಅದರ ವಿಷಯ ಸ್ವಲ್ಪ ಉಳಿದಿತ್ತು. ಅದು ಈಗ ಮುಂದುವರಿಯುತ್ತದೆ. ಅಯೋಗ್ಯ ದ್ರವ್ಯ ಆದಿಗಳಲ್ಲಿ ಮಾಡಿದಂತಹ ಸ್ವಾಧ್ಯಾಯ ಅಸಮಾಧಿ, ಸಮ್ಯಕ್ತ್ವದ ಹಾನಿ, ಅಲಾಭ, ಕಲಹ, ವ್ಯಾಧಿ, ವಿಯೋಗ ಆದಿ ದುಃಖಗಳನ್ನು ಉಂಟು ಮಾಡುತ್ತದೆ. ಇನ್ನು ಮುಂದೆ ಕ್ಷೇತ್ರ ಶುದ್ಧಿಯ ಬಗ್ಗೆ ಹೇಳಲಾಗುತ್ತದೆ. ಕ್ಷೇತ್ರ ಶುದ್ಧಿ ಮಾಡಿದ ಮೇಲೆಯೇ ನಮ್ಮ ಕೈ ಕಾಲು ಶುದ್ಧ ಮಾಡಿಕೊಂಡು ಪ್ರಾಸುಕ ಸ್ಥಾನದಲ್ಲಿ ಕುಳಿತುಕೊಂಡು ಶ್ರುತಭಕ್ತಿ, ಆಚಾರ್ಯ ಭಕ್ತಿ ಪೂರ್ವಕ ಸ್ವಾಧ್ಯಾಯ ಪ್ರತಿಷ್ಠಾಪನೆ ಮಾಡಬೇಕು. ಸ್ವಾಧ್ಯಾಯ ಮುಗಿದ ಬಳಿಕ ಶ್ರುತಭಕ್ತಿಯನ್ನು ಹೇಳಿ ನಿಷ್ಠಾಪನೆ ಮಾಡಬೇಕು, ಅಂದರೆ ಮುಗಿಸಬೇಕು. ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಸಿದ್ಧಭಕ್ತಿ, ಶ್ರುತಭಕ್ತಿ, ಆಚಾರ್ಯ ಭಕ್ತಿ ಕೂಡ ಹೇಳಲಾಗಿದೆ. ಅಕಸ್ಮಾತ್ ಯಾವುದಾದರೂ ಮಹಾಶಾಸ್ತ್ರಗಳಲ್ಲಿ ನಿಮಗೆ ಆ ರೀತಿ ಬಂದರೆ ಕೂಡ ನೀವು ಅದನ್ನು ಸ್ವೀಕಾರ ಮಾಡಬೇಕು. ಸಾಮಾನ್ಯವಾಗಿ ಈಗ ವರ್ತಮಾನದಲ್ಲಿ ಉಪಲಬ್ಧ ಸಾಧುಗಳ ಆಚರಣಾ ವಿಭಾಗದ ಶಾಸ್ತ್ರಗಳಲ್ಲಿ ಸ್ವಾಧ್ಯಾಯವನ್ನು ಪ್ರತಿಷ್ಠಾಪನೆ ಮಾಡಬೇಕಿದ್ರೆ ಮೊದಲು ಶ್ರುತಭಕ್ತಿ, ಆನಂತರ ಆಚಾರ್ಯ ಭಕ್ತಿ ಹೇಳಿ ಸ್ವಾಧ್ಯಾಯವನ್ನು ಪ್ರತಿಷ್ಠಾಪನೆ ಅಂದರೆ ಪ್ರಾರಂಭ ಮಾಡಲಾಗುತ್ತದೆ. ಸ್ವಾಧ್ಯಾಯದ ಅಂತ್ಯದಲ್ಲಿ ಶ್ರುತಭಕ್ತಿಯನ್ನು ಹೇಳಿ ಸ್ವಾಧ್ಯಾಯವನ್ನು ನಿಷ್ಠಾಪನೆ ಅಂದರೆ ಮುಗಿಸಲಾಗುತ್ತದೆ. ಇನ್ನು ಮುಂದೆ ಭಾಳ ಮಹತ್ವಪೂರ್ಣ ಬಿಂದು ಕೇಳ್ಕೊಳ್ರಿ. ನಿನ್ನೆ ಕೂಡ ನಾನು ಹೇಳಿದ್ದೆ. ಅಕಸ್ಮಾತ್ ನಿನ್ನೆ ಯಾರು ಸರಿಯಾಗಿ ಕೇಳಿಲ್ಲ ಅವರಿಗೆ ಮತ್ತೊಂದು ಸಲ ಹೇಳುವುದು ನನಗೆ ಅನಿವಾರ್ಯ ಇದೆ. ಹಿಂದೆ ಹೇಳಿದ ಎಲ್ಲ ನಿಯಮಗಳು ಅಂಗಪೂರ್ವ ಶಾಸ್ತ್ರ, ವಸ್ತು ಪ್ರಾಭೃತ ರೂಪ ಸೂತ್ರ, ಗಣಧರರಿಂದ ರಚಿತ, ಶ್ರುತಕೇವಲಿಗಳಿಂದ ರಚಿತ ಎಲ್ಲ ಮಹಾಶಾಸ್ತ್ರಗಳನ್ನು ಹಿಂದೆ ಹೇಳಿದ ನಿಯಮ ಪಾಲಿಸದೆಯೇ ಮುನಿಗಳು ಮತ್ತು ಆರಿಕೆಯರು ಸ್ವಾಧ್ಯಾಯ ಮಾಡಬಾರದು. ಅಂದರೆ ಹಿಂದೆ ಹೇಳಿದ ಎಲ್ಲ ನಿಯಮ ಪಾಲಿಸಿಯೇ ಇವುಗಳನ್ನು ಸ್ವಾಧ್ಯಾಯ ಮಾಡಬೇಕಾಗುತ್ತದೆ. ನಿಮ್ಮ ನೆನಪಿಗಾಗಿ ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ಷಟ್ಖಂಡಾಗಮ ಮಹಾಶಾಸ್ತ್ರ, ಕಷಾಯ ಪಾವಡ ಮಹಾಶಾಸ್ತ್ರ, ಧವಳ, ಜಯಧವಳ, ಮಹಾಧವಳ ಈ ಎಲ್ಲ ಮಹಾಶಾಸ್ತ್ರಗಳು ಸಿದ್ಧಾಂತ ಇವೆ. ಅಂದರೆ ಇದು ಎಲ್ಲ ಗಣಧರ ಪರಮೇಶಿಗಳು ಮತ್ತು ಶ್ರುತಕೇವಲಿಗಳು ಸೂತ್ರ ರೂಪದಲ್ಲಿ ಹೇಳಿದಂತಹ ಮಹಾಶಾಸ್ತ್ರಗಳು ಇವೆ. ಆದ್ದರಿಂದ ಹಿಂದೆ ಹೇಳಿದಂತಹ ಎಲ್ಲ ನಿಯಮಗಳನ್ನು ಪಾಲಿಸಿಯೇ ಆ ಮಹಾಶಾಸ್ತ್ರಗಳನ್ನು ಸ್ವಾಧ್ಯಾಯ ಮಾಡಬೇಕಾಗುತ್ತದೆ. ಇಲ್ಲದೆ ಹೋದ ಪಕ್ಷದಲ್ಲಿ ಅದು ವಿಪರೀತ ಅಂದರೆ ಉಲ್ಟಾ ಫಲವನ್ನು ಕೊಡುವವು ಆಗುತ್ತವೆ. ಇದಾದ ಮೇಲೆ ಇದನ್ನು ಬಿಟ್ಟು ಪ್ರಥಮಾನುಯೋಗದ ಕಥಾಭಾಗಗಳು, ಸಂಗ್ರಹ ಮಾಡಿದಂಥ ಕೆಲವೊಂದು ಶಾಸ್ತ್ರಗಳು, ಭಕ್ತಿಗಳು ಇವೆಲ್ಲ ಕಾಲಶುದ್ಧಿ ಆದಿ ನಿಯಮ ಇಲ್ಲದೆಯೂ ಕೂಡ ಸ್ವಾಧ್ಯಾಯ ಮಾಡಬಹುದು. ಅಂದರೆ ಸಮ್ಯಕ್ ದರ್ಶನ ಆದಿ 4 ಆರಾಧನೆಗಳನ್ನು ವರ್ಣಿಸುವ ಮಹಾಶಾಸ್ತ್ರಗಳು, ಮುಖ್ಯವಾಗಿ 5 ಪ್ರಕಾರ, ವಿಸ್ತಾರವಾಗಿ 17 ಪ್ರಕಾರದ ಮರಣಗಳನ್ನು ವರ್ಣಿಸುವಂತಹ ಮಹಾಶಾಸ್ತ್ರ ಅಂದರೆ ಭಗವತಿ ಆರಾಧನಾ, ಮರಣಖಂಡಿಕ ಆದಿ ಶಾಸ್ತ್ರಗಳು, ಪಂಚಸಂಗ್ರಹ ಸ್ತೋತ್ರ ಗ್ರಂಥ, ಸಾಮಾಯಿಕ ಷಡ್ ಅವಶ್ಯಕಗಳನ್ನು ತಿಳಿಸುವಂತಹ ಗ್ರಂಥ ಅಂದರೆ ಸಾಮಾಯಿಕ ಪ್ರತಿಕ್ರಮಣ ಇವೆಲ್ಲ ತಿಳಿಸುವಂತಹ ಗ್ರಂಥ. ಇವೆಲ್ಲ ಶಾಸ್ತ್ರಕ್ಕೆ ಹಿಂದೆ ಹೇಳಿದ ನಿಯಮಗಳು ಇರುವುದಿಲ್ಲ. ಅವುಗಳನ್ನು ನಾವು ಉಪಯೋಗಿಸಬಹುದು ಆ ಸಮಯದಲ್ಲಿ. ಯಾಕೆಂದರೆ ಹಿಂದಿನ ಭಾಗ ಯಾರು ಸರಿಯಾಗಿ ಕೇಳಿದ್ದಾರೆ ಅವರಿಗೆ ಮಾತ್ರ ಈ ಭಾಗ ಅರ್ಥ ಆಗ್ತದೆ. ಈ ಭಾಗವನ್ನು ನೇರವಾಗಿ ಕೇಳುವವರಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ. ನಾನು ಏನು ಮಾಡಲು ಸಾಧ್ಯ ಇಲ್ಲ. ಶಾಸ್ತ್ರದಲ್ಲಿ ನಿರ್ಧರಿಸಿದ ಕಾಲದಲ್ಲೇ ಸ್ವಾಧ್ಯಾಯ ಮಾಡುವುದರ ಫಲವನ್ನು ಹೇಳುತ್ತಾರೆ ಕೇಳ್ರಿ.
ಇದು ಬಹಳ ಹಳೆಯ ಚತುರ್ಥ ಕಾಲದ ಘಟನೆ. ಒಬ್ಬರು ಮಹಾಮುನಿ ವೀರಭದ್ರ ಅಂತ ಹೇಳಿ ಇದ್ರು. ಅವರ ಹೆಸರಿತ್ತು ವೀರಭದ್ರ ಮುನಿರಾಜ್. ಅವರು ನಿರಂತರವಾಗಿ ಸ್ವಾಧ್ಯಾಯ ಮಾಡುತ್ತಾ ಇದ್ದರು. ಆವಾಗ ಮಧ್ಯರಾತ್ರಿ ಆಯಿತು. ಆವಾಗಲೂ ಕೂಡ ಅವರು ಸ್ವಾಧ್ಯಾಯವನ್ನು ಮಾಡುತ್ತಲೇ ಇದ್ದರು. ಮಧ್ಯರಾತ್ರಿ ಅಂದರೆ 12 ಗಂಟೆ. ಆ ಮಹಾಮುನಿ ತಾನು ಬೇಕು ಎಂದು ಅದನ್ನು ಅಹಂಕಾರದಿಂದ ಮಾಡಿದ ಕೆಲಸ ಅಲ್ಲ. ಅವರು ಶಾಸ್ತ್ರದ ಮೇಲೆ ವಿನಯಿ ಇದ್ದಂತಹ ವೀರಭದ್ರ ಮಹಾಮುನಿ ಇದ್ದರು. ಆದರೂ ಕೂಡ ಅವರು ಕಾಲವನ್ನು ಮರೆತು ಬಿಟ್ಟಿದ್ದರು. ಯಾಕೆಂದರೆ ಒಂದೊಂದು ಸಲ ಹಾಗೆ ಆಗುತ್ತದೆ. ಶಾಸ್ತ್ರದ ಲೋಭದಲ್ಲಿ ಅದರಲ್ಲಿ ಮಗ್ನರಾದರೆ ನಾವು ಸಮಯದ ಪ್ರಜ್ಞೆ ಕೂಡ ಇರುವುದಿಲ್ಲ. ಹಿಂದಿನ ಮಹಾಮುನಿಗಳಲ್ಲಿ ಯಾವುದೇ ರೀತಿ ಗಡಿಯಾರ, ವಾಚ್ ಆದಿ ವ್ಯವಸ್ಥೆಗಳು ಇರಲಿಲ್ಲ. ಅವರು ಅತ್ಯಂತ ನಿಷ್ಪರಿಗ್ರಹಿ ಮಹಾಮುನಿಗಳು ಇದ್ದರು. ಅವರಿಗೆ ತಿಳಿಸಿ ಹೇಳಲು ಒಬ್ಬಳು ದೇವಿ ಗೋಪಾಲರ ವೇಷ ಹಾಕಿಕೊಂಡು ದೊಡ್ಡ ಗಡಿಗೆಯಲ್ಲಿ ಮಜ್ಜಿಗೆಯನ್ನು ತುಂಬಿಸಿಕೊಂಡು ಆ ರಾತ್ರಿ ಅಂದರೆ ಕರಿ ಕತ್ತಲಾದ ಆ ರಾತ್ರಿಯಲ್ಲಿ ಆ ದೇವಿ ಒಂದು ಸ್ತ್ರೀಯ ವೇಷವನ್ನು ಧರಿಸಿ ಮಜ್ಜಿಗೆ ಮಾರುತ್ತಾ ಅಲ್ಲಿ ಬಂದಳು. ಆ ಸ್ಥಳದಲ್ಲಿ ವೀರಭದ್ರ ಮಹಾಮುನಿ ಒಬ್ಬರು ಬಿಟ್ಟರೆ ಬೇರೆ ಯಾವ ಜನತೆ ಅಂದರೆ ಯಾರೂ ಜನ ಕೂಡ ಆ ಸ್ಥಳದಲ್ಲಿ ಇರಲಿಲ್ಲ. ನಿರ್ಜನವಾದ ಪ್ರದೇಶ ಅದಿತ್ತು. ಆವಾಗ ಸ್ವಾಧ್ಯಾಯ ಮಾಡುತ್ತಿದ್ದಂತಹ ವೀರಭದ್ರ ಮಹಾಮುನಿ ಅವರು ಈ ಸ್ವಾಧ್ಯಾಯ ಬಿಟ್ಟು ಆ ಸ್ತ್ರೀಯನ್ನು ನೋಡಿದರು. ಯಾಕೆ ಅಂತಂದರೆ ಆ ಸ್ತ್ರೀ ಜೋರಾಗಿ ಕೂಗುತ್ತಿದ್ಲು. ಮಜ್ಜಿಗೆ ಮಜ್ಜಿಗೆ, ತಣ್ಣಗಿರುವ ಮಜ್ಜಿಗೆ ಯಾರಿಗೆ ಬೇಕು ಅಂತ ಹೇಳಿ ಕೂಗಿ ಕೂಗಿ ಹೇಳ್ತಾ ಇದ್ಲು. ಮಹಾಮುನಿ ವೀರಭದ್ರ ಆ ಹೆಂಗಸಿನ ರೂಪದಲ್ಲಿ ಇರುವಂತಹ ದೇವಿಯನ್ನ ಕೇಳಿದ್ರು, ಅಲ್ಲ ನಿನಗೇನು ಹುಚ್ಚುಗಿಚ್ಚು ಹಿಡಿದಿದೆಯಾ? ಈ ನಿರ್ಜನ ಪ್ರದೇಶದಲ್ಲಿ ಇಷ್ಟೊಂದು ಥಂಡಿ ಆಗುತ್ತಿರುವಂತಹ, ಚಳಿ ಆಗುತ್ತಿರುವಂತಹ ಪ್ರದೇಶದಲ್ಲಿ ನೀನು ಮಜ್ಜಿಗೆ ಮಾರುತ್ತಾ ಬರುತ್ತಿದ್ಯಲ್ಲ, ಇಲ್ಲಿ ನಿನ್ನ ಮಜ್ಜಿಗೆಯನ್ನು ಯಾರಮ್ಮ ತೆಗೆದುಕೊಳ್ಳುತ್ತಾರೆ ಎಂದರು ಮಹಾಮುನಿ ವೀರಭದ್ರ. ಆವಾಗ ಆ ಸ್ತ್ರೀ ಹೇಳಿದ್ಲು, ನಾನು ನಿಮಗೆ ಹುಚ್ಚಳಂತೆ ಕಾಣುತ್ತಿದ್ದೇನೆ? ಹಾಗೆ ಇಲ್ಲ ಮುನಿರಾಜ್, ನಿಜವಾಗಿ ವಿಚಾರ ಮಾಡಿದರೆ ನನಗೆ ನೀವೇ ಹುಚ್ಚರಂತೆ ಕಾಣುತ್ತಿದ್ದೀರಿ ಎಂದಳು. ಇದು ಮಹಾಮುನಿ ವೀರಭದ್ರಿಗೆ ಅರ್ಥ ಆಗಿಲ್ಲ. ಅದು ಹೇಗೆ ಎಂದು ಪ್ರಶ್ನಿಸಿದರು. ಆವಾಗ ಆ ಸ್ತ್ರೀ ಹೇಳಿದ್ಲು, ಇವಾಗ 12 ಗಂಟೆ ಸಮಯ ಆಗಿದೆ. ಈ ಸಮಯದಲ್ಲಿ ಯಾರು ಮಹಾಮುನಿ ಸ್ವಾಧ್ಯಾಯ ಮಾಡುತ್ತಾರೆಯೇ ಎಂದಳು. ಆವಾಗ ತಕ್ಷಣ ಎಚ್ಚೆತ್ತುಕೊಂಡ ವೀರಭದ್ರ ಮಹಾಮುನಿ ಹೌದು ವಿಚಾರ ಮಾಡಿದರು, ಇದು ನನ್ನ ತಪ್ಪಾಗಿದೆ ಅಂತ ಹೇಳಿ ಸ್ವಾಧ್ಯಾಯವನ್ನು ಮುಗಿಸಿಬಿಟ್ರು. ಮರುದಿನ ಹೋಗಿ ಗುರುಗಳಿಂದ ಪ್ರಾಯಶ್ಚಿತವನ್ನು ತೆಗೆದುಕೊಂಡು ಮತ್ತೆ ತಪ ಮಾಡಲು ಪ್ರಾರಂಭ ಮಾಡಿ ಉತ್ತಮ ರೀತಿಯಿಂದ ಸಮಾಧಿಯನ್ನು ಸಾಧಿಸಿ ದೊಡ್ಡ ಮಹಾವೃದ್ಧಿ ದೇವನಾಗಿ ಹುಟ್ಟಿಬಿಟ್ಟರು ವೀರಭದ್ರ ಮಹಾಮುನಿ. ನೋಡಿ, ಇದು ಕತೆ ಸಾಮಾನ್ಯವಾಗಿ ಸಣ್ಣದಾಗಿ ಕಂಡರೂ ಕೂಡ ಒಂದು ಗಂಭೀರವಾದ ಕತೆ. ನೋಡಿ, ದೇವಿ ನೇರವಾಗಿ ಬಂದು ಹೇಳಬಹುದಿತ್ತು, ಆದರೆ ಅವಳು ಹೇಳಿಲ್ಲ. ಯಾಕೆಂದರೆ ದೇವಿ ಅಕಸ್ಮಾತ್ ನೇರವಾಗಿ ಬಂದು ಹೇಳಿದಿದ್ರೆ ಅದು ದಿಗಂಬರ ಮುನಿಗೆ ಒಂದು ರೀತಿ ಸಂಬೋಧನೆ ಮಾಡಿದಾಗೆ, ಒಂದು ರೀತಿ ಆದೇಶ ಮಾಡಿದಾಗೆ ಆಗ್ತಾಯಿತ್ತು, ವಿನಯ ಆಗುತ್ತಿರಲಿಲ್ಲ. ಅದಕ್ಕೆ ಆ ದೇವಿ ಈ ರೂಪದಲ್ಲಿ, ಸ್ತ್ರೀ ರೂಪದಲ್ಲಿ ಬಂದು ಮಜ್ಜಿಗೆ ಮಾರುವಂಥ ನಾಟಕ ಮಾಡಿ ದಿಗಂಬರ ಮುನಿಗೆ, ಅಂದರೆ ಇಂಡೈರೆಕ್ಟ್ ಅಂತಿರಲ್ಲ ಆ ರೀತಿ ಸೂಚನೆಯನ್ನು ಕೊಟ್ಟಳು. ಈ ವಿಷಯ ಬಹಳ ನೆನಪಿಡಬೇಕಾದಂತಹ ಬಿಂದು ಇದೆ. ಇನ್ನು ಮುಂದೆ ಇದರ ವಿರುದ್ಧವಾದ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ, ಕೇಳ್ರಿ. ಅಂದರೆ ಇದಕ್ಕೆ ಸಂಪೂರ್ಣ ವಿರುದ್ಧವಾದ ಕಥೆ ಇದೆ, ಅದು ಗೊತ್ತಿರಬೇಕು ನಿಮಗೆ. ಯಾಕೆಂದರೆ ಒಳ್ಳೆಯದು ಗೊತ್ತಾದರೆ ಕೆಟ್ಟದ್ದು ಗೊತ್ತಾಗುತ್ತೆ, ಕೆಟ್ಟದ್ದು ಗೊತ್ತಾದರೆ ಒಳ್ಳೆಯದು ಗೊತ್ತಾಗ್ತದೆ ಅಲ್ವಾ? ಹಾಗೆ ಕೇವಲ ಒಂದನ್ನು ತಿಳಿಯುವುದರಿಂದ ಜ್ಞಾನ ಪರಿಪಕ್ವ ಆಗುವುದಿಲ್ಲ ಅಲ್ಲವೇ? ಹಾಗಾದರೆ ಇದರ ವಿರುದ್ಧವಾದ ಇನ್ನೊಂದು ಕಥೆಯನ್ನು ಕೇಳ್ರಿ. ಒಬ್ಬರು ವಿಶ್ವನಂದಿ ಎನ್ನುವಂತಹ ಮಹಾಮುನಿ ಇದ್ದರು.
ಅವರು ಕೂಡ ಬಹಳ ದೊಡ್ಡ ತಪಸ್ವಿನೇ ಇದ್ದರು. ಅವರಿಗೆ ಅವರ ಗುರು ಹೇಳಿದ್ದರು ಏನೆಂದರೆ, ರಾತ್ರಿ ಶ್ರವಣ ನಕ್ಷತ್ರದ ಉದಯ ಆದ ನಂತರವೇ ಸ್ವಾಧ್ಯಾಯ ಸಮಯ ಆಗುತ್ತದೆ, ಆವಾಗಲೇ ಸ್ವಾಧ್ಯಾಯವನ್ನು ಪ್ರಾರಂಭಿಸಬೇಕು ಎಂದು ಗುರು ಹೇಳಿದ್ದರು. ಅದು ಗೊತ್ತಿದ್ದರೂ ಕೂಡ ಆ ಕಾಲದಲ್ಲಿ ಇವರು ಸ್ವಾಧ್ಯಾಯ ಮಾಡುತ್ತಾ ಇದ್ದರು. ಇದರ ಕಾರಣ ಏನು ಅಂತಂದರೆ, ಇದು ಅಹಂಕಾರ ರೂಪ ಎಂದು ತಿಳಿಯಬಾರದು. ಯಾಕೆಂದರೆ ಇವರೆಲ್ಲ ಸಾಮಾನ್ಯ ಮುನಿಗಳು ಅಲ್ಲ, ನಮ್ಮ ರೀತಿ ಅಲ್ಲಪ್ಪ. ಇವರೆಲ್ಲ ಮಹಾದಿಗಂಬರ ಮುನಿಗಳು. ಇವ್ರದ್ದು ತಪ್ಪಾಯಿತು ಅಂತೇಳಿ ನಾವು ತಪ್ಪನ್ನು ಗ್ರಹಣ ಮಾಡುವುದಲ್ಲ. ಇವರು ಹೀಗೆ ಸ್ವಾಧ್ಯಾಯ ಯಾಕೆ ಮಾಡ್ತಾಯಿದ್ರು? ಗುರು ಹೇಳಿದರು ಅವರಿಗೆ ಏನು ಅಂತಂದರೆ, ಏನು ಹೇಳಿದರು ಗುರುಗಳು? ಶ್ರವಣ ನಕ್ಷತ್ರದ ಉದಯ ಆದ ನಂತರವೇ ನೀವು ಸ್ವಾಧ್ಯಾಯ ಮಾಡಬೇಕು ಎಂದು ಗುರುಗಳು ತಿಳಿಸಿದ್ರಲ್ವಾ. ಆದರೂ ಕೂಡ ಮಹಾಮುನಿ ವಿಶ್ವನಂದಿ ಆ ಕಾಲದಲ್ಲೂ ಕೂಡ ಸ್ವಾಧ್ಯಾಯ ಮಾಡ್ತಿದ್ರು. ಯಾಕಪ್ಪ? ಯಾಕೆಂದರೆ ಆ ಸ್ವಾಧ್ಯಾಯದ ಮೇಲಿನ ಲೋಭ, ಆಶೆ, ಮುಂದೆ ಮುಂದೆ ನಾನು ತಿಳಿಬೇಕು, ಜಿನವಾಣಿಯನ್ನು ತಿಳಿಬೇಕು ಅನ್ನುವ ಹಂಬಲ, ಉತ್ಸಾಹ. ಅಕಸ್ಮಾತ್ ಅದಿಲ್ಲ ಅಂತಂದರೆ ಸ್ವಾಧ್ಯಾಯ ಏನು ಎಂತೇನೋ ಮಾಡಿ ಮಲಗಿ ಬಿಡ್ಬೋದು ಎಲ್ಲಾದರೂ ಹೋಗಿ ವಿಶ್ರಾಂತಿಯಾಗಿ. ಯಾಕೆಂದರೆ ಅವರ ಹಿಂದೆ ಮುಂದೆ ಯಾರು ದಿಗಂಬರ ಮುನಿ ಇರಲಿಲ್ಲ, ಅವರು ಒಬ್ಬರೇ ಇದ್ರು ವಿಶ್ವನಂದಿ ಅಲ್ವಾ. ಅಲ್ಲಿ ಯಾರು ಅವ್ರನ್ನ ಕೇಳ್ತಾರೆ, ಹೋಗಿ ಮಲಗಿ ಬಿಡ್ಬೋದಿತ್ತಲ್ಲ ರಾತ್ರಿ ಎಲ್ಲ ಪೂರ. ಹಾಗಲ್ಲ, ಆ ಥರ ತಿಳಿಯೋದಿಲ್ಲಪ್ಪ. ಅವರು ಸ್ವಾಧ್ಯಾಯದ ಮೇಲಿನ ಅತಿ ಲೋಭದಿಂದ ಸ್ವಾಧ್ಯಾಯ ಮಾಡ್ತಾಯಿದ್ರು, ಅಕಾಲದಲ್ಲೂ ಕೂಡ ಮಾಡ್ತಾಯಿದ್ರು. ಅದರ ಫಲವಾಗಿ ಏನಾಯಿತು ಗೊತ್ತಾ? ಅದರ ಫಲವಾಗಿ ಅವರಿಗೆ ಸಮಾಧಿ ಪ್ರಾಪ್ತ ಆಗಿಲ್ಲ. ಅಸಮಾಧಿ ಪ್ರಾಪ್ತ ಆಗಿ ಮಿಥ್ಯಾತ್ವದ ಕಾರಣದಿಂದ ಗಂಗಾ ನದಿಯಲ್ಲಿ ಅವರ ಜೀವವು ಮಹಾಮತ್ಸ ಅಂದರೆ ದೊಡ್ಡ ಮೀನಾಗಿ ಹುಟ್ಟಿಬಿಟ್ಟಿತು. ಬಹಳ ಕಾಲದವರೆಗೆ ಆ ಮೀನು ಅತ್ತಿತ್ತ ಓಡಾಡಿಕೊಂಡು ಇತ್ತು. ತನ್ನ ಶರೀರವನ್ನು ಬೆಳೆಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಿತ್ತು. ಹೀಗೆ ಅನೇಕ ಕಾಲ ಕಳೆಯಿತು. ಆವಾಗ ಅದೇ ನದಿಯ ದಡದಲ್ಲಿ ಇನ್ನೊಬ್ಬರು ಯಾರೋ ಮಹಾಮುನಿರಾಜರು ವಿಹಾರ ಮಾಡುತ್ತಾ ಬಂದು ಅಲ್ಲಿ ರಾತ್ರಿ ಯೋಗವನ್ನು ಧಾರಣೆ ಮಾಡಿದರು. ಮತ್ತೆ ಅದೇ ನದಿ ತಟದಲ್ಲಿ ಉಚ್ಚ ಸ್ವರದಲ್ಲಿ ಸ್ವಾಧ್ಯಾಯ ಮಾಡಲು ಪ್ರಾರಂಭ ಮಾಡಿದರು. ಆ ಸ್ವಾಧ್ಯಾಯದ ಶಬ್ದಗಳನ್ನು ಕೇಳಿ ಈ ದೊಡ್ಡ ಮಹಾಮತ್ಸ ಅಂದರೆ ದೊಡ್ಡ ಮೀನು ಎದ್ದು ಹೊರಗಡೆ ಬಂತು. ತನ್ನ ಕಿವಿಯನ್ನು ಹೊರಗಡೆ ಕೊಟ್ಟು ಕೇಳಲು ಪ್ರಾರಂಭಿಸಿತು. ಸ್ವಾಧ್ಯಾಯ ಅಂದರೆ ಉಚ್ಚ ಸ್ವರದಲ್ಲಿ ಅಂದರೆ ದೊಡ್ಡ ಸ್ವರದಲ್ಲಿ ಶಾಸ್ತ್ರದ ನಿರ್ದೋಷ ಉಚ್ಚಾರಣೆ ಮಾಡುತ್ತಿದ್ದರು ಆ ಮಹಾಮುನಿ. ಆವಾಗ ಅದನ್ನು ಕೇಳಿ ಆ ದೊಡ್ಡ ಮೀನಿಗೆ ಜಾತಿ ಸ್ಮರಣೆ ಆಯಿತು. ಜಾತಿ ಸ್ಮರಣೆ ಅಂದರೆ ಹಿಂದಿನ ಭವದ್ದು ನೆನಪಿಗೆ ಬಂತು. ಇದು ನಾನು ಓದಿರುವ ಶಬ್ದ ಇದೆ, ನನ್ನ ಮನಸ್ಸಿನಲ್ಲಿ ಇದೆ, ನನ್ನ ಸ್ಮೃತಿ ಪಟಲದಲ್ಲಿ ಇದು ಇದೆಯಲ್ವಾ, ಇದೇ ಶಬ್ದ ಇದೆಯಲ್ವಾ, ಇದು ಜಿನೇಂದ್ರ ಭಗವಾನರ ಮಹಾಶಾಸ್ತ್ರ. ನಾನು ಹಿಂದಿನ ಭಾವದಲ್ಲಿ ದೊಡ್ಡ ಮುನಿ ಆಗಿದ್ದೆ, ನನ್ನ ಹೆಸರಿತ್ತು ವಿಶ್ವನಂದಿ ಮುನಿ ಅಂಥೇಳಿ. ಅಯ್ಯೋ, ನಾನು ಏನು ಮಾಡಿಬಿಟ್ಟೆ? ಅಯ್ಯಯ್ಯೋ, ನನಗೆ ಗುರುಗಳು ಹೇಳಿದ್ದರು ಆ ಕಾಲದಲ್ಲಿ ಸ್ವಾಧ್ಯಾಯ ಮಾಡಬಾರದು ಎಂದು. ಆದರೆ ನಾನು ಶಾಸ್ತ್ರದ ಲೋಭದಲ್ಲಿ ಬಿದ್ದು ಸಮಯವನ್ನು ಮರೆತು ಅದನ್ನು ತಿರಸ್ಕರಿಸಿ ಬೇರೆ ಸಮಯದಲ್ಲೂ ಆ ಕಾಲದಲ್ಲೂ ಕೂಡ ಸಿದ್ಧಾಂತ ಶಾಸ್ತ್ರವನ್ನು ನಾನು ಸ್ವಾಧ್ಯಾಯ ಮಾಡುತ್ತಿದ್ದೆ. ಅಯ್ಯಯ್ಯೋ, ಅದರ ಪರಿಣಾಮವಾಗಿ ನನಗೆ ಈ ಗತಿ ಪ್ರಾಪ್ತ ಆಯಿತು, ತಿರ್ಯಂಚ ಗತಿ ಪ್ರಾಪ್ತ ಆಯಿತು ಅಂತ ಹೇಳಿ ಮನಸ್ಸಿನಲ್ಲಿ ಭಾಳ 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 ನೊಂದುಕೊಂಡಿತು ಆ ದೊಡ್ಡ ಮೀನು. ಅಷ್ಟಾದ ನಂತರ ನದಿ ತೀರಕ್ಕೆ ಬಂದು ಬಿದ್ದು ಬಿಟ್ಟಿತ್ತು ಆ ಮೀನು. ಆವಾಗ ಆ ಮೀನನ್ನು ನೋಡಿ ಅಲ್ಲಿ ಇರುವಂತಹ ಮಹಾಮುನಿರಾಜರು ಅವರಿಗೆ ತಕ್ಷಣ ಗೊತ್ತಾಯಿತು, ಈ ಮೀನಿನ ಹಿಂದಿನ ಭವ ಏನು, ಮುಂದಿನ ಭವ ಏನು ಅನ್ನೋದು ಎಲ್ಲ ಸ್ವಚ್ಛವಾಗಿ ಅವರಿಗೆ ಅರ್ಥ ಆಯಿತು. ಅವರು ಅಷ್ಟು ದೊಡ್ಡ ಶ್ರೇಷ್ಠ ಮಹಾಮುನಿರಾಜರಿದ್ದರು. ಅವರು ತಿಳಿದರು, ಈ ಮೀನು ಹಿಂದಿನ ಭಾವದಲ್ಲಿ ವಿಶ್ವನಂದಿ ಮಹಾಮುನಿರಾಜರಿದ್ದರು, ಅವರು ಅಕಾಲ ಸ್ವಾಧ್ಯಾಯದಿಂದ ಹೀಗಾದರು ಎಂದು ತಿಳಿದು ಆ ಮೀನಿಗೆ ಅವರು ಸಮ್ಯಕ್ತ್ವದ ಬೋಧನೆ ಮಾಡಿದರು. ಆವಾಗ ಅದನ್ನು ಸಂಪೂರ್ಣ ಗ್ರಹಿಸಿದ ಆ ಮಹಾ ಮೀನು ಅಣುವ್ರತಗಳನ್ನು ಧಾರಣೆ ಮಾಡಿಬಿಡ್ತು. ಅಣುವ್ರತ ಅಂತಂದರೆ ಶ್ರಾವಕರು ವ್ರತ ಧಾರಣೆ ಮಾಡ್ತಾರಲ್ಲ, ಅದು ಅಣುವ್ರತ. ಯಾಕೆಂದರೆ ಪಾಪ ತಿರ್ಯಂಚ ಅದು ಅಣುವ್ರತಗಳಿಗಿಂತ ಮೇಲಿನ ಮಹಾವ್ರತವನ್ನು ಧಾರಣೆ ಮಾಡಲು ಸಾಧ್ಯ ಇಲ್ಲ. ಇದು ಸೈದ್ಧಾಂತಿಕ ನಿಯಮ ಕೂಡ ಇದೆ. ಯಾಕೆಂದರೆ ಮಹಾವ್ರತಗಳನ್ನು ಕೇವಲ ಪುರುಷ ಪರ್ಯಾಯಧಾರಿ
ಕರ್ಮಭೂಮಿಯಲ್ಲಿ ಜನಿಸಿದ ಪುರುಷ ಮಾತ್ರ ಮಾಡಲು ಸಾಧ್ಯ, ಬೇರೆಯವರು ಮಾಡಲು ಆಗುವುದಿಲ್ಲ. ಅಣುವ್ರತಗಳನ್ನು ಪಾಲನೆ ಮಾಡಿ ಮಾಡಿ ಅದು ಕೊನೆಯಲ್ಲಿ ಸಮಾಧಿ ಸಾಧಿಸಿ ಸ್ವರ್ಗದಲ್ಲಿ ಮಹಾಹೃದಿಕ ದೇವ ಆಗಿ ಹುಟ್ಟಿಬಿಟ್ಟಿತು ಆ ತಿರ್ಯಂಚ ಮೀನು. ಅಂದರೆ ನೋಡಿ, ಈ ಕತೆ ನಮಗೆ ಏನೇನೋ ಹೇಳ್ತದೆ, ಭಾಳ ವಿಷಯಗಳನ್ನ ಹೇಳ್ತದೆ. ಇದು ಕತೆ ಅಂತಲ್ಲ, ನಿಜವಾದ ಎಲ್ಲ ಘಟನೆಗಳು. ಯಾಕೆಂದರೆ ಜಿನೇಂದ್ರ ಭಗವಾನ್ರ ವಾಣಿ ಅಂದರೆ ಅದು ನಿಜವಾದ ಘಟನೆ ಅಲ್ಲವೇ? ನಾವು ಅದನ್ನು ಕತೆ ಅಂತ ಹೇಳ್ತೀವಿ ಅಷ್ಟೇ, ಹೇಳುವಂಥ ಒಂದು ವಿಷಯ. ಕತೆ ಅಂದ್ಕೊಳ್ಳೆ ಕೆಲವರು ತಪ್ಪಾಗಿ ತಿಳಿತಾರೆ. ಕತೆ ಅಂದರೆ ಯಾರು ಕಾಲ್ಪನಿಕವಾಗಿ ಮಾಡಿದ್ದು. ಆ ಥರ ಮನುಷ್ಯರಿಗೆ ಏನಾಗಿದೆ ಅಂತಂದರೆ, ಪ್ರಪಂಚದಲ್ಲಿ ಕಾಲ್ಪನಿಕವಾಗಿ ಮಾಡಿದಂಥ ಈ ಚಲನಚಿತ್ರಗಳು, ಧಾರಾವಾಹಿಗಳು ಮತ್ತು ಅನಾವಶ್ಯಕ ಕಾದಂಬರಿಗಳು ಇಂಥದ್ದೆಲ್ಲ ನೋಡಿ ಹೇಗಾಗ್ತದೆ ಅಂತಂದರೆ, ಕತೆ ಅಂದ್ಕೊಳ್ಳೆ ಅದು ಯಾರೋ ಕಾಲ್ಪನಿಕವಾಗಿ ಬರೀತಾರೆ. ಆ ರೀತಿ ಅಲ್ಲ. ಜಿನೇಂದ್ರ ಭಗವಾನ್ರ ವಾಣಿ ಯಾವುದೂ ಕೂಡ ಒಂದಕ್ಷರ ಕಾಲ್ಪನಿಕ ಇಲ್ಲ, ಎಲ್ಲ ಸತ್ಯವಾದ ನಿಜ ಘಟನೆಗಳು. ಇದು ನಮಗೆ ಏನು ತಿಳಿಸ್ತದೆ ಅಂತಂದರೆ, ಈ ಕತೆ ನೋಡಿ, ಮಹಾಮುನಿ ವಿಶ್ವನಂದಿ ಇದ್ರಲ್ಲ, ಅವರು ಅಷ್ಟು ಸ್ವಾಧ್ಯಾಯ ಮಾಡಿದರು. ಆ ಸ್ವಾಧ್ಯಾಯದ ಫಲವಾಗಿಯೇ ಅವರಿಗೆ ಮೀನಿನ ಪರ್ಯಾಯದಲ್ಲೂ ಕೂಡ ಜಾತಿ ಸ್ಮರಣೆ ಆಯಿತು ಅಲ್ವಾ. ನೋಡಿ, ಸ್ವಾಧ್ಯಾಯ ಇದು ಏನು ಹೇಳ್ತದೆ ನಮಗೆ ಅಂತಂದರೆ, ಇದು ಆತ್ಮನಲ್ಲಿ ಯಾವ ರೀತಿ ತನ್ನ ಒಂದು ಗುರುತನ್ನು, ಅಂದರೆ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗ್ತದೆ ಅಲ್ವಾ. ಅಂದರೆ ವಿನಯದಿಂದ ಮಾಡಿದಂತಹ ಸ್ವಾಧ್ಯಾಯ ಇದೆಯಲ್ಲ, ಅದು ಅಕಸ್ಮಾತ್ ನಮ್ಮ ಪ್ರಮಾದದ ಕಾರಣದಿಂದ ನಮಗೆ ಮರೆತು ಹೋದರೂ ಕೂಡ ಮುಂದಿನ ಭಾವದಲ್ಲಿ ದ್ರವ್ಯ ಕ್ಷೇತ್ರ ಅಲ್ಲಿ ಯಾವಾಗ ವ್ಯವಸ್ಥಿತ ಆಗ್ತದೆ, ಆ ಸಮಯದಲ್ಲಿ ಸಂಪೂರ್ಣ ಶಾಸ್ತ್ರ ಸ್ಪಷ್ಟವಾಗಿ ಪ್ರಕಟ ಆಗ್ತದೆ. ಇದು ನಮಗೆ ಗುರು ಬೋಧನೆ ಇದೆ. ಅಂದರೆ ಈ ವಿಶ್ವನಂದಿ ಮಹಾಮುನಿ ಆವಾಗ ಅಷ್ಟು ನಿಯತ್ತಾಗಿ ಅವರು ಶಾಸ್ತ್ರ ಸ್ವಾಧ್ಯಾಯ ಮಾಡಿದ್ರಲ್ಲ. ತಿರ್ಯಂಚ ಪರ್ಯಾಯದಲ್ಲೂ ಕೂಡ ನೋಡ್ರಿ, ಅದು ಎಷ್ಟು ಸ್ವಚ್ಛವಾಗಿ ಅವರಿಗೆ ಶಾಸ್ತ್ರ ಪ್ರಕಟ ಆಯಿತು ಅಲ್ವಾ. ಇದನ್ನು ನಾವು ಅವರು ತಪ್ಪು ಮಾಡಿದ್ದಾರೆ ಆ ರೀತಿ ತಿಳಿಯೋದಕ್ಕಿಂತ ಅವರು ಮಾಡಿರುವ ತಪಗಳ ಬಗ್ಗೆ, ಅವರ ಗುಣಗಳ ಬಗ್ಗೆ ನಾವು ವಿಚಾರ ಮಾಡಿದರೆ, ನಮ್ಮಲ್ಲಿ ಯಾವುದಾದ್ರು ಗುಣ ಇದೆಯೋ ಅನ್ನೋದು ಹುಡುಕಿದ್ರೂ ಕೂಡ, ಒಳಗೆ ಹೋಗಿ ಹುಡುಕಿದ್ರೂ ಕೂಡ ನಮಗೆ ಸಿಗೋದಿಲ್ಲ ಅಲ್ವಾ. ಎಷ್ಟು ಅನಿಸ್ತದೆ ಅಲ್ವಾ ಇದೆಲ್ಲ ನೋಡಿದರೆ, ಕೇಳಿದ್ರೆ. ಇರಲಿ, ನಾವು ಆ ಮಹಾಮುನಿಗಳ ತಪ್ಪನ್ನು ಗ್ರಹಿಸೋದಲ್ಲ, ಗುಣವನ್ನು ಗ್ರಹಿಸಬೇಕು. ನಮಗೆ ಗುಣ ಗ್ರಹಿಸಿದರೆ ಎಷ್ಟು ಪ್ರಮಾಣದಲ್ಲಿ ಒಂದು ಆತ್ಮದಲ್ಲಿ ದೃಢತೆ, ಶ್ರದ್ಧೆ, ವಿಶ್ವಾಸ ಇದೆಲ್ಲ ಉತ್ಪನ್ನ ಆಗ್ತದೆ. ಬೇರೆಯವರದಲ್ಲ, ನಮ್ಮ ಆತ್ಮದಲ್ಲಿ ನಮಗೆ ವಿಶ್ವಾಸ ಉತ್ಪತ್ತಿ ಆಗುತ್ತದೆ ಅಲ್ಲವೇ. ಪ್ರಥಮಾನ್ ಯೋಗದ ಕಥೆಗಳು ಅಂದರೆ ನಿಜವಾದ ಘಟನೆಗಳು ಜೀವನದ ಪ್ರತಿ ಹಂತದಲ್ಲೂ ಕೂಡ ಜೀವನಿಗೆ ಎಷ್ಟೊಂದು ಉಪಕಾರಿ ಅಲ್ಲವೇ. ಇನ್ನು ಮುಂದೆ ಯಾರು ಸಮ್ಯಕ್ತ್ವ ಸಹಿತವಾಗಿ ಸ್ವಾಧ್ಯಾಯದಲ್ಲಿ ಜಾಗೃತರು ಇರುತ್ತಾರೆ, ಅವರದ್ದೇ ಅವೀಕ್ಷಣ ಜ್ಞಾನೋಪಯೋಗ ಭಾವನೆ ಆಗುತ್ತದೆ. ಇದು ನಿಮಗೆ ಗೊತ್ತಾಯಿತು. ಅಂದರೆ ಸಮ್ಯಕ್ತ್ವ ಸಹಿತವಾಗಿ ಇರಬೇಕು. ನೋಡಿ, ಮೋಕ್ಷ ಮಾರ್ಗದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಪ್ರಥಮವಾಗಿ ಬಂದು ನಿಲ್ಲುತ್ತದೆ ಅದು ಸಮ್ಯಕ್ತ್ವ. ಸಮ್ಯಕ್ತ್ವ ರಹಿತ ಜೀವ ಏನೇ ಮಾಡಿದರೂ ಕೂಡ ಗುಡ್ಡಕ್ಕೆ ಮಣ್ಣು ಹೊತ್ತ ಹಾಗೆ. ಆದ್ದರಿಂದ ಇಲ್ಲಿ 16 ಭಾವನೆಗಳು ನಿಮಗೆ ಈಗ ಕ್ರಮಬದ್ಧವಾಗಿ ಹೇಳ್ತಾ ಬರಲಾಗಿದೆ. ಅದರೊಳಗಡೆ ದರ್ಶನ ವಿಶುದ್ಧಿ ಭಾವನೆಯನ್ನು ಹಿಂದೆ ಹೇಳಿದ್ದಾಗಿದೆ ಅಲ್ವಾ. ಅದು ಎಲ್ಲದಕ್ಕಿಂತ ಮೊದಲು ಯಾವುದು? ದರ್ಶನ ವಿಶುದ್ಧಿ ಭಾವನೆ. ಇನ್ನು ಮುಂದೆ ಹೋಗ್ತಾ ಈಗ ಇನ್ನು ಭಾವನೆಗಳು ಹೋಗ್ತಾ ಇದ್ದಾವೆ. ಕ್ರಮವಾಗಿ ನಾನು ಅದನ್ನು ಅತಿ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ಅಭೀಕ್ಷಣ ಜ್ಞಾನೋಪಯೋಗ ಯೋಗ ಭಾವನೆಯ ವಿಷಯ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ಇದ್ದದ್ರಿಂದ ಈ ಕಥೆಯನ್ನು ನಿಮಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ದೇನೆ. ಅರ್ಥ ಆಯಿತು? ಹಾಗಾದರೆ ನಾಳೆಯಿಂದ ಮುಂದಿನ ಭಾವನೆಗಳ ಬಗ್ಗೆ ಹೇಳಲಾಗುತ್ತದೆ. ಆದ್ದರಿಂದ ನೀವು ಸಮಯಕ್ಕೆ ಸರಿಯಾಗಿ ಬಂದು ಕೇಳ್ತಾ ಹೋಗ್ರಿ. ಇನ್ನು ಇಲ್ಲಿ ಸಮಯ ಉಳಿದಿರೋದ್ರಿಂದ ಇದನ್ನ ಇಷ್ಟೊಂದು ವಿಸ್ತಾರವಾಗಿ ನಾನು ಹೇಳಿದೆ ಅಲ್ವಾ. ಇಲ್ಲಾಂದರೆ ಯಾವುದೇ ಘಟನೆ ಕಥೆಗಳು ಇಲ್ಲಿ ಬಂದ ತಕ್ಷಣ ಅದನ್ನು ಅತಿ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಾಕೆಂದರೆ ನೀವು ಕಥಾಭಾಗ ಕೇಳೋದಾದರೆ ಅದನ್ನು ಬೇರೆ ವಿಭಾಗದಲ್ಲಿ ಮಾಡಿಟ್ಟಿದ್ದೇನೆ, ಅಲ್ಲಿಂದ ನೀವು ಕೇಳಿಕೊಳ್ಬೋದು. 108 ಕಥೆಗಳಿದ್ದಾವೆ. ಅದಕ್ಕೆ ವಿದ್ಯಾಭೂಷಣ್ ಮಹಾರಾಜ್ ಅನ್ನುವಂಥ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರ್ನಿಂದ. ಅಲ್ಲಿ ಎಲ್ಲ ನಿಮಗೆ ಉಪಲಬ್ಧ ಇದ್ದಾವೆ. ನೀವು ಅದನ್ನು ಕೇಳಬಹುದು ವಿಸ್ತಾರವಾಗಿ. ಇಲ್ಲಿ ವಿಸ್ತಾರವಾಗಿ ಹೇಳಲು ಅವಕಾಶ ಇಲ್ಲ, ಯಾಕೆಂದರೆ ಇದು ಭಾವನಾ ವಿಭಾಗದ ವಿಷಯ ನಡೀತಾ ಇದೆ.
ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.